ನಮ್ಮ ಕ್ಲಿನಿಕ್ಗಳು ನಮ್ಮವೇನಾ? ಹಾಗಾದ್ರೆ ಯಾಕೆ ಈ ತರ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಅಂದ್ರೆ, ಇದು ಫ್ರೀಡಂ ಟಿವಿಯ ರಿಯಾಲಿಟಿ ಚೆಕ್ ಅನ್ನ ನಡೆಸಿರುವಂಥದ್ದು. ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ನೋಡಲೇಬೇಕಾದ ಸ್ಟೋರಿ ಇದು. ಬಡಬಗ್ಗರ ಪಾಲಿನ ಸಂಜೀವಿನಿಗಳು ಹೇಗಿದ್ದಾವೆ ಗೊತ್ತೇನ್ರಿ? ದಿನಗೂಲಿ ಕೊಳಗೇರಿ ನಿವಾಸಿಗಳಿಗೆ ಸಿಗ್ತಿದೆಯಾ ಆರೋಗ್ಯ ಭಾಗ್ಯ? ಹಾಗಾದ್ರೆ ಇದು ಫ್ರೀಡಂ ಟಿವಿಯ ರಿಯಾಲಿಟಿ ಚೆಕ್ ಸರಣಿ. ಇದು ನಮ್ಮ ಕ್ಲಿನಿಕ್ಗಳು ನಮ್ದೇನಾ ಹಾಗಾದ್ರೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಬೇಕಾದಂತಹ ಒಂದಷ್ಟು ಸೌಕರ್ಯಗಳಿಗಾಗಿರ್ಬೋದು, ನಾವು ನಮ್ಮ ಕ್ಲಿನಿಕ್ಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವೊಂದಷ್ಟು ತೊಂದರೆ ಆದಾಗ ನಮಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಉಂಟಾಗತ್ತೆ. ನಮ್ಮ ಕ್ಲಿನಿಕ್ಗಳು ಇದು ನಮ್ಮವೇನಾಗಾದ್ರೆ ಇದು ಅದಕ್ಕೆ ಫ್ರೀಡಂ ಟಿವಿ ಒಂದಷ್ಟು ರಿಯಾಲಿಟಿ ಚೆಕ್ ಅನ್ನ ನಡೆಸಿರುವಂಥದ್ದು. ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ನೋಡಲೇಬೇಕಾದ ಸ್ಟೋರಿ ಇದು. ಬಡಬಗ್ಗರ ಪಾಲಿನ ಸಂಜೀವಿನಿಗಳು ಹೇಗಿದ್ದಾವೆ ಗೊತ್ತೇನ್ರಿ? ದಿನಗೂಲಿ ಕೊಳಗೇರಿ ನಿವಾಸಿಗಳಿಗೆ ಸಿಗ್ತಿದೆಯಾ ಆರೋಗ್ಯ ಭಾಗ್ಯ? ಹಾಗಾದ್ರೆ ವಿಕಾಸ್ ಸೂರಳ್ಕರ್ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ನೋಡಲೇಬೇಕಾದ ಸ್ಟೋರಿ ಇದು. ನಮ್ಮ ಕ್ಲಿನಿಕ್ಗಳು ಸ್ಥಿತಿ ಯಾವ ರೀತಿಯಾಗಿದೆ? ಮಹಾಜನಗಳೇ, ನಮ್ಮ ಕ್ಲಿನಿಕ್ಗಳು ಎಂದ್ರೆ ಏನು ಗೊತ್ತಾ ನಿಮಗೆ? ಯಾಕಂದ್ರೆ ಇದು ಬಹುಶಃ ಗೊತ್ತಿರಲ್ಲ ಅನ್ಸುತ್ತೆ. ನಮ್ಮ ಕ್ಲಿನಿಕ್ ಅಂದ್ರೆ ಅಲ್ಲಿ ಯಾವ್ಯಾವ ಥರದ ಸೌಕರ್ಯಗಳು ಸಿಗುತ್ತೆ, ಅಲ್ಲಿ ಯಾವ ಥರದ ಟ್ರೀಟ್ಮೆಂಟ್ಗಳನ್ನ ತಗೋಬೇಕು, ಜೊತೆಗೆ ಯಾವ ಥರದ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇರ್ತಾರೆ, ಇದೆಲ್ಲವೂ ಕೂಡ ಒಂದಷ್ಟು ರಿಯಾಲಿಟಿ ಚೆಕ್ಕನ್ನು ನಮ್ಮ ಫ್ರೀಡಂ ಟಿವಿ ಸರಣಿ ನಡೆಸಿರುವಂಥದ್ದು. ಹಾಗಾಗಿ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ನೋಡಲೇಬೇಕಾದ ಸ್ಟೋರಿ ಇದು. ಬಡಬಗ್ಗರ ಪಾಲಿನ ಸಂಜೀವಿನಿಗಳು ಹೇಗಿದ್ದಾವೆ ಗೊತ್ತಾ? ಎಸ್, ನೀವೀಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ವತಿಯಿಂದ ನಮ್ಮ ಕ್ಲಿನಿಕ್ ಅನ್ನುವಂತಹ ಒಂದು ಆಸ್ಪತ್ರೆಗೆ ನೀವೆಲ್ಲರೂ ಕೂಡ ವಿಸಿಟ್ ಮಾಡಿರ್ತೀರಿ. ಅಂದರೆ ಈಗೇನು ಬಡವರು ಬಗ್ಗರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಬಹಳಷ್ಟು ಜನ ಅಲ್ಲಿ ವಿಸಿಟ್ ಮಾಡ್ತಾರೆ ನಮ್ಮ ಕ್ಲಿನಿಕ್ ಆಸ್ಪತ್ರೆಗೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲೆಲ್ಲ ಚಿಕಿತ್ಸೆ ಸಿಗುತ್ತೆ, ಹಾಸ್ಪಿಟ್ಲು ಯಾವ ರೀತಿಯಾಗಿದೆ ಅಂತ. ಆದರೆ ನೋಡಿ, ಇದು ನಮ್ಮದೇನಾ ಕ್ಲಿನಿಕ್ಕು? ನಮ್ಮ ಕ್ಲಿನಿಕ್ ಅಂತ ಹೆಸರಿಟ್ಕೊಂಡಿರೋದು ಅಷ್ಟೇನೆ ಅಲ್ಲಿ. ಆದರೆ ನಮ್ಮ ಕ್ಲಿನಿಕ್ ಅಲ್ಲ ಅದು. ನಮ್ಮ ಕ್ಲಿನಿಕ್ ಆಗಿದ್ರೆ ನಮಗೆ ಬೇಕಾದಾಗ ನಮಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಆಗಿರ್ಬೋದು ಅದನ್ನು ಕೊಡ್ತಾ ಇದ್ರು ಬಿಬಿಎಂಪಿ ಅವರು, ನಮ್ಮ ಕ್ಲಿನಿಕ್ನವರು. ಆದರೆ ಇಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಬಿಬಿಎಂಪಿ ಅವರು ಈ ನಮ್ಮ ಕ್ಲಿನಿಕ್ ಅನ್ನುವಂತಹ ಏನಿದೆ ಹಾಸ್ಪಿಟ್ಲ್ ಇದೆ ಅದನ್ನ ಕದ ಮುಚ್ಕೊಂಡು ಹಾಕಿರೋರು. ದಿಕ್ಕಿಲ್ಲ ದೆಸೆ ಇಲ್ಲ. ಯಾರಾದರೂ ರೋಗ ಏನೋ ಆರೋಗ್ಯ ಸರಿ ಇಲ್ಲಪ್ಪ, ಅರ್ಜೆಂಟಾಗಿ ನಮ್ಮ ಕ್ಲಿನಿಕ್ಕಿಗೆ ಹೋಗೋಣ, ವಿಸಿಟ್ ಮಾಡೋಣ, ಚಿಕಿತ್ಸೆ ತಗೊಳ್ಳೋಣ ಅಂತಾದರೆ ನೋಡ್ರಿ ಕದ ಹಾಕಿ ಬೀಗ ಹಾಕೊಂಡು ಕೂತಿದ್ದಾರೆ. ಏನು ಮಾಡ್ತಿದ್ದಾರೆ ಹಂಗಂದ್ರೆ, ವಿಕಾಸ್ ಸೂರಳ್ಕರ್ ಅವರು ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಅವರೇ, ಇದೇನಾ ನಿಮ್ಮ ಕೆಲಸ ಅಂತ ಹೇಳಿ. ಅಲ್ಲ, ಬಡವರು ಬಗ್ರು ಪಾಪ ಇನ್ನೆಲ್ಲೋಗ್ಬೇಕು? ಅವ್ರು ದೊಡ್ಡ ದೊಡ್ಡ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಇಂಥ ನಮ್ಮ ಕ್ಲಿನಿಕ್ ಹಾಸ್ಪಿಟ್ಲು ಏನೋ ಒಂದು ಕೊಡ್ತಾರೆ